ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿದರೂ ಹಣ ಉಳಿತಾಯ ಆಗ್ತಿಲ್ವಾ? ಬಡತನ, ಸಾಲದ ಬಾಧೆ ನಿಮ್ಮನ್ನು ಕಾಡ್ತಿದೆಯಾ? ನಾಳೆ ಬರ್ತಿರೋ ಶುಭಕರ ವರಮಹಾಲಕ್ಷ್ಮಿ ಹಬ್ಬದ ರಾತ್ರಿ ಹೌದು, ಕೇವಲ ಒಂದೇ ಒಂದು ರಾತ್ರಿ ಈ ಸಣ್ಣ ತಂತ್ರ ಮಾಡಿ ನೋಡಿ. ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಬಿದ್ದು ನಿಮ್ಮ ಮನೆ ಧನಧಾನ್ಯಗಳಿಂದ ತುಂಬಿ ತುಳುಕೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಶಾಸ್ತ್ರಗಳ ಪ್ರಕಾರ ವರಮಹಾಲಕ್ಷ್ಮಿ ಪೂಜೆಯ ರಾತ್ರಿ ಅತ್ಯಂತ ಶಕ್ತಿಶಾಲಿ. ಈ ರಾತ್ರಿಯಲ್ಲಿ ಲಕ್ಷ್ಮೀ ದೇವಿ ಭೂಲೋಕದಲ್ಲಿ ಸಂಚಾರ ಮಾಡುತ್ತಾಳೆ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ನಾವು ಮಾಡುವ ಒಂದು ಸಣ್ಣ ಶಾಸ್ತ್ರೋಕ್ತ ಕೆಲಸ ನಮ್ಮ ಮನೆಯ ಬಾಗಿಲನ್ನು ಅದೃಷ್ಟಕ್ಕೆ ತೆರೆಯುವಂತೆ ಮಾಡುತ್ತದೆ. ಈ ರಹಸ್ಯ ತಂತ್ರ ಏನು? ಇದನ್ನು ಹೇಗೆ ಮಾಡಬೇಕು? ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಪೂಜೆ ಮುಗಿದ ನಂತರ ರಾತ್ರಿ ಮಲಗುವ ಮುನ್ನ ಒಂದು ತಾಮ್ರದ ಬಟ್ಟಲಿನಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಅದರ ಮೇಲೆ 1 ಅಥವಾ 5 ರೂಪಾಯಿಯ ಲಕ್ಷ್ಮೀ ನಾಣ್ಯ ಅಥವಾ ಬೆಳ್ಳಿ ನಾಣ್ಯವನ್ನು ಇರಿಸಿ. ಇದರ ಜೊತೆಗೆ 2 ಏಲಕ್ಕಿ ಹಾಗೂ 2 ಲವಂಗ ಇಡಿ. ನಂತರ ಈ ಬಟ್ಟಲನ್ನು ಕೆಂಪು ಅಥವಾ ರೇಷ್ಮೆ ಬಟ್ಟೆಯಿಂದ ಮುಚ್ಚಿ ನಿಮ್ಮ ಪೂಜಾ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ ಭಕ್ತಿಯಿಂದ ಪ್ರಾರ್ಥಿಸಿ. ಮಾರನೇ ದಿನ ಬೆಳಿಗ್ಗೆ ಆ ನಾಣ್ಯವನ್ನು ನಿಮ್ಮ ಹಣದ ತಿಜೋರಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಏಲಕ್ಕಿ ಮತ್ತು ಲವಂಗವನ್ನು ತುಳಸಿ ಗಿಡಕ್ಕೆ ಹಾಕಿ. ಈ ತಂತ್ರ ನಿಮ್ಮ ಮನೆಯ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಜೈ ಮಹಾಲಕ್ಷ್ಮಿ.